ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದೇನಂತಂದ್ರೆ ಪರೀಕ್ಷೆಗಳೇನಪ್ಪ ಅಂದ್ರೆ ಹತ್ತಿರ ಬರ್ತಿದ್ವಿ. ಇಲ್ಲಿ ಏನಂದ್ರೆ ಕೊನೆಯ ಕ್ಷಣದಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾ ವತಿಯಿಂದ ಏನಪ್ಪ ಅಂದ್ರೆ ಇಂದು ಅಧ್ಯಾಯ 6 ಭಾರತ ರಾಜಕೀಯ ವ್ಯವಸ್ಥೆಯ ನೂತನ ಪ್ರವೃತ್ತಿಗಳಂತೇಳಿ ಇಲ್ಲಿ ನಾವು ಸ್ಟಡಿ ಮಾಡಬೇಕಾಗ್ತದ. ಇಲ್ಲಿ ಏನಂದ್ರೆ 1 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಸರಳವಾದಂತಹ ರೀತಿಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಕಡೆಯಿಂದ ಹಮ್ಮಿಕೊಂಡಿದ್ವಿ. ಇಲ್ಲಿ ಮೊದಲನೇದು ಅಂತಂದ್ರೆ ಮೊದಲನೇ ಕೊಯಲಿಷನ್ ಮೂಲ ಪದ ಯಾವುದು ಅಂತ ಕೇಳಿರುವಂತದ್ದು ಕಾಣ್ತೀವಿ. ಇದಕ್ಕೇನಂದ್ರೆ ಕೊಯಲಿಸಿಯೇ ಅಂತೇಳಿ ನಾವು ಬರೆದ್ರೆ ಸಾಕು. ನೆಕ್ಸ್ಟ್ ಎರಡನೇದು ಅಂತಂದ್ರೆ CMP ಯನ್ನು ವಿಸ್ತರಿಸಿ ಅಂತ ಕೇಳಿರುವಂತದ್ದನ್ನು ನಾವು ಇಲ್ಲಿ ಕಾಣ್ತೀವಿ. CMP ಅದರ ವಿಸ್ತೃತ ರೂಪ ಏನಂತಂದ್ರೆ ನಾವು ಕಾಮನ್ಗೆ ಇಂಗ್ಲಿಷ್ ನಲ್ಲಿ ನೋಡಿದಾಗ C ಅಂತಂದ್ರೆ ಕಾಮನ್, M ಅಂತಂದ್ರೆ ಮಿನಿಮಮ್, P ಅಂತಂದ್ರೆ ಪ್ರೋಗ್ರಾಮ್. ಇಲ್ಲಿ ನಾವೇನಂತಂದ್ರೆ ಸಮಾನ ಕನಿಷ್ಠ ಕಾರ್ಯಯೋಜನೆ ಅಂತ ನಾವು ಇಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಏನಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಎಂದರೇನು ಅನ್ನುವಂಥದ್ದನ್ನ ಇಲ್ಲಿ ಒಂದಕ್ಕದಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಇಲ್ಲಿ ಅಂದ್ರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷ ಸ್ಪಷ್ಟ ಬಹುಮತ ಪಡೆಯುವಾಗ ಹಲವು ಪಕ್ಷಗಳು ಸೇರಿ ರಚಿಸುವ ಸರ್ಕಾರವನ್ನು ಸಮ್ಮಿಶ್ರ ಸರ್ಕಾರ ಅಂತಾರೆ. ಯಾಕಂದ್ರೆ ಯಾವುದೇ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ಪಕ್ಷ ಇರಬಹುದು, ರಾಷ್ಟ್ರೀಯ ಪಕ್ಷಗಳೇನಪ್ಪ ಅಂದ್ರೆ ಅಲ್ಲಿ ಸ್ಪಷ್ಟ ಬಹುಮತವನ್ನು ಪಡೆದಿದ್ದಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಅವು ರಾಷ್ಟ್ರೀಯ ಪಕ್ಷಗಳೇನಪ್ಪ ಅಂದ್ರೆ ಇತರೆ ಪಕ್ಷಗಳ ಜೊತೆ ಏನಪ್ಪಾ ಅಂದ್ರೆ ಅಲ್ಲಿ ಏನ್ ಮಾಡ್ತಾರೆ ಸಮ್ಮಿಶ್ರವನ್ನು ಮಾಡುವಂತದ್ದು ನಾವೇನಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನುವಂತ ರೀತಿಯಲ್ಲಿ ಹೇಳ್ತೀವಿ. ಇಲ್ಲಿ ಸಮ್ಮಿಶ್ರ ಸರ್ಕಾರದ ಅರ್ಥವೇನು ಅನ್ನುವಂತ ರೀತಿಯಲ್ಲಿ ಕೇಳಿರುವಂತದ್ದು ನಾವು ಕಾಣ್ತೀವಿ. ಇಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ಇಂಗ್ಲಿಷ್ ನಲ್ಲಿ ಏನಪ್ಪಾ ಅಂದ್ರೆ ಕೊಯಲಿಷನ್ ಎನ್ನುತ್ತಾರೆ. ಇಲ್ಲಿ ನಾವೇನಂದ್ರೆ ಕೊಯಲಿಷನ್ ಎಂಬ ಪದವು ಯಾವ ಭಾಷೆಯಿಂದ ಬಂದದ ಅಂತ ಕೇಳಿದ್ರೆ ಲ್ಯಾಟಿನ್ ಭಾಷೆಯಿಂದ ಬಂದಿರುವಂತದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಕೊಯಲಿಸಿಯೇ ಎಂಬ ಪದದಿಂದ ಇಲ್ಲಿ ಏನಂತಂದ್ರೆ ಬಂದಿರುವಂತದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ನಾವೇನಂದ್ರೆ ಕೋ ಅಂತಂದ್ರೆ ಒಟ್ಟಿಗೆ, ಅಲೇಸಿಯರ್ ಅಂತಂದ್ರೆ ಬೆಳೆಯುವುದು. ಅಂದ್ರೆ ಇಲ್ಲೇನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳೇನಪ್ಪ ಅಂದ್ರೆ ಒಟ್ಟುಗೂಡಿ ಅಲ್ಲೇನಪ್ಪ ಅಂದ್ರೆ ಒಂದು ಸರ್ಕಾರವನ್ನು ರಚಿಸುವುದನ್ನು ನಾವೇನಪ್ಪ ಅಂದ್ರೆ ಇಲ್ಲಿ ಸಮ್ಮಿಶ್ರ ಸರ್ಕಾರ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನಪ್ಪಾ ಅಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಅಂದ್ರೆ ಏನಂದ್ರೆ ಅಂದ್ರೆ ಒಂದು ಯಾವುದೇ ಒಂದು ಸರ್ಕಾರ ರಚನೆ ಆಗ್ಬೇಕಾದ್ರೆ ಇಲ್ಲಿ ಚುನಾವಣಾ ಪೂರ್ವದಲ್ಲಿ ಮಾಡಿರುವಂತ ಒಂದು ಒಪ್ಪಂದ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ಇಲ್ಲಿ ನಾವು ಯಾವ್ದಂತಂದ್ರೆ ಸಾರ್ವತ್ರಿಕ ಚುನಾವಣೆ ನಂತರ ಅಂದ್ರೆ ಇಲ್ಲಿ ಸಾರ್ವತ್ರಿಕ ಚುನಾವಣೆ ನಂತರ ಏನಪ್ಪಾ ಅಂದ್ರೆ ಸರ್ಕಾರ ರಚನೆ ಮಾಡಲು ಹಲವಾರು ಪಕ್ಷಗಳು ಚುನಾವಣೆಗಿಂತ ಮುಂಚೆಯೇ ಒಂದು ಸಾಮಾನ್ಯ ಸಿದ್ಧಾಂತದ ಅಡಿಯಲ್ಲಿ ಏನ್ ಮಾಡ್ತಾವ ಅಂತಂದ್ರೆ ಮಿತ್ರತ್ವವನ್ನು ಏನ್ ಮಾಡ್ತಾವ ಅಂತಂದ್ರೆ ಫ್ರೆಂಡ್ಶಿಪ್ ಏನಂದ್ರೆ ಬೆಳೆಸಿಕೊಂಡಿರುವಂತದ್ದನ್ನು ನಾವಂದ್ರೆ ಚುನಾವಣಾ ಪೂರ್ವ ಮೈತ್ರಿ ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಚುನಾವೋತ್ತರ ಮೈತ್ರಿ ಎಂದರೇನು ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಚುನಾವೋತ್ತರ ಮೈತ್ರಿ ಅಂತಂದ್ರೆ ಇಲ್ಲಿ ಸಾರ್ವತ್ರಿಕ ಚುನಾವಣೆ ನಂತರ ಯಾವುದೇ ಒಂದು ರಾಜಕೀಯ ಪಕ್ಷ ಯಾವ್ದಪ್ಪ ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷ ಏನಪ್ಪ ಅಂದ್ರೆ ರಾಜಕೀಯ ಪಕ್ಷ ಬಹುಮತ ಗಳಿಸದಿದ್ದಾಗ ಸರ್ಕಾರವನ್ನು ರಚಿಸಲು ಹಲವಾರು ಪಕ್ಷಗಳು ಒಂದು ನಿರ್ದಿಷ್ಟ ಸಿದ್ಧಾಂತವನ್ನು ಒಪ್ಪಿಕೊಂಡು ಯಾವುದೋ ಒಂದು ನಿರ್ದಿಷ್ಟ ಸಿದ್ಧಾಂತವೇನೆಂದರೆ ಒಪ್ಪಿಕೊಂಡು ಮಾಡಿಕೊಳ್ಳುವ ಮಿತ್ರತ್ವ ಅಂದ್ರೆ ಚುನಾವೋತ್ತರ ಮೈತ್ರಿ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಂತಂದ್ರೆ NDA ಯಾವ್ದಂದ್ರೆ NDA ಅನ್ನು ವಿಸ್ತರಿಸಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. N ಅಂತಂದ್ರೆ ಇಲ್ಲಿ ನ್ಯಾಷನಲ್, D ಅಂತಂದ್ರೆ ಡೆಮೊಕ್ರೆಟಿಕ್, A ಅಂತಂದ್ರೆ ಅಲಯನ್ಸ್ ಅಂತೇಳಿ ನಾವು ಕಾಣ್ತೀವಿ. ಇದೇನಪ್ಪ ಅಂದ್ರೆ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂತೇಳಿ. ಇದೇನಪ್ಪ ಅಂದ್ರೆ ಯಾರು ಮಾಡಿಕೊಂಡಿರ್ತಾರಪ್ಪ ಅಂದ್ರೆ ಇಲ್ಲಿ BJP ಅವರು ಮಾಡಿಕೊಂಡಿರುವಂತದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಏನಪ್ಪಾ ಅಂದ್ರೆ ಅಸ್ಮಿತೆ ರಾಜಕಾರಣದ ಜನಕ ಅಂತೇಳಿ. ಯಾರಪ್ಪ ಅಂದ್ರೆ ಅಸ್ಮಿತೆಯ ರಾಜಕಾರಣದ ಜನಕ ಯಾರು ಅನ್ನುವಂತ ರೀತಿಯಲ್ಲಿ ನಲ್ಲಿ ಕಾಣುವಂಥದ್ದು. ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂದ್ರೆ ಈ ಇದರಲ್ಲಿ ಏನಂದ್ರೆ ಇದು ಇಂಪಾರ್ಟೆಂಟ್ ಆಗಿರುವಂತ ಒಂದು ಪ್ರಶ್ನೆ ಅಂತ ಕಾಣ್ತೀವಿ. ಇಲ್ಲಿ ಯಾರಪ್ಪ ಅಂದ್ರೆ ಅಸ್ಮಿತೆ ರಾಜಕಾರಣ
ರಾಜಕಾರಣದ ಜನಕ್ಕೆ ಯಾರು ಅಂತಂದ್ರೆ ಎಲ್ಲಿ ಕಾಪನ್ನ ಅನ್ನುವಂತ ವ್ಯಕ್ತಿ ಏನಪ್ಪ ಅಂದ್ರೆ ಇಲ್ಲಿ ಬರುವಂತದ್ದು ನಾವು ಕಾಣ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಮತ್ತೆ ಅಸ್ಮಿತೆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆಗಳನ್ನು ಕಾಣ್ತೀವಿ. ಯಾವ್ದಪ್ಪ ಅಂದ್ರೆ ಇಲ್ಲಿ 9ನೇ ಪ್ರಶ್ನೆ, ಯಾವ ಚಳುವಳಿಯ ಮೂಲಕ ಅಸ್ಮಿತೆಯ ರಾಜಕಾರಣ ಶಾಸನಬದ್ಧವಾಯಿತು ಅನ್ನುವಂತ ರೀತಿಯಲ್ಲಿ ಕೇಳ್ತಾರೆ. ಇದಕ್ಕೇನಪ್ಪ ಅಂದ್ರೆ ನಾವು ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ ಇದು ಎಷ್ಟಾಗಪ್ಪ ಅಂದ್ರೆ 1980ರಲ್ಲಿ ಸಲಿಂಗಿ ಹಕ್ಕುಗಳ ಚಳುವಳಿಯ ಮೂಲಕ ಅಸ್ಮಿತೆ ರಾಜಕಾರಣ ಏನಪ್ಪ ಅಂದ್ರೆ ಶಾಸನಬದ್ಧವಾಯಿತು ಅನ್ನುವಂತ ರೀತಿಯಲ್ಲಿ ನಾವು ಇಲ್ಲಿ ಕಾಣುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖ ಏನಪ್ಪ ಅಂದ್ರೆ 10ನೇ ಪ್ರಶ್ನೆ ಏನಪ್ಪ ಅಂದ್ರೆ ಅದು ಸಲಿಂಗ ಹಕ್ಕುಗಳು ಬಗ್ಗಿದಲ್ಲ, ಅದನ್ನೇನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ವಿಸ್ತೃತ ರೂಪದಲ್ಲಿ ನಾವು ಕಾಣುವಂಥದ್ದು ಕಾಣ್ತೀವಿ. ಇದರಲ್ಲಿ ಏನಪ್ಪ ಅಂದ್ರೆ LGBT ಅಂದ್ರೆ ಎಲ್ ಅಂತಂದ್ರೆ ಲೆಸ್ಬಿಯನ್, ಅಂಡ್ ಜಿ ಅಂತಂದ್ರೆ ಗೇ, ಆಮೇಲೆ ಬಿ ಅಂತಂದ್ರೆ ಬೈಸೆಕ್ಸುವಲ್, ಟಿ ಅಂತಂದ್ರೆ ಟ್ರಾನ್ಸ್ಜೆಂಡರ್ ಅಂತೇಳಿ. ಇಲ್ಲಿ ಇದಕ್ಕೇನಪ್ಪ ಅಂದ್ರೆ ನಾವು ವಿಸ್ತೃತ ರೂಪ ಕೇಳಿದಂತ ಸಂದರ್ಭದಲ್ಲಿ ಸಲಿಂಗ ಹಕ್ಕುಗಳಿಗೆ ಸಂಬಂಧಪಟ್ಟದಂತಂದ್ರೆ ಇಲ್ಲಿ ವಿಸ್ತಾರ ರೂಪವನ್ನು ಕೇಳಿರ್ತಾರೆ. ಇದನ್ನೇನಪ್ಪ ಅಂದ್ರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಏನಂತಂದ್ರೆ ಅದನ್ನ ಚೆನ್ನಾಗಿ ರೀತಿ ಬರಲಿಕ್ಕೆ ಅವಕಾಶ ಇರುವಂತದನ್ನ ನಾವು ಕಾಣುತ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 11ನೇ ಪ್ರಶ್ನೆ, ಒಂದು ಅಂಕದಲ್ಲಿ ಇರುವಂತಹ 11ನೇ ಪ್ರಶ್ನೆಯಲ್ಲಿ ಕಾಣುತ್ತೀವಿ. ಇದು ಪ್ರಮುಖವಾಗಿ ಇರುವಂತ ಒಂದು ಪ್ರಶ್ನೆಯನ್ನು ಕಾಣುತ್ತೀವಿ. ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ಸುಧಾರಕರು ಯಾರು ಅಥವಾ ಹೆಸರಿಸಿ ಅಂತ ಕೇಳಿದಂತದ ಸಂದರ್ಭದಲ್ಲಿ ನೀವೇನಪ್ಪ ಅಂದ್ರೆ ಇಲ್ಲಿ ಬುದ್ಧ ಬರ್ತಾನೆ, ಆಮೇಲೆ ಬಸವಣ್ಣ ಬರ್ತಾನೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರುವಂತದ್ದು ನಾವು ಇಲ್ಲಿ ಕಾಣುವಂತದ್ದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 12ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತಹ ಒಂದು ಪ್ರಶ್ನೆಯನ್ನು ಕಾಣ್ತೀವಿ. ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಈಗಾಗಲೇ ಅಸ್ಮಿತೆಯ ಜನಕ್ಕೆ ಎಲ್ಲಿ ಕಾಪನ್ ಅಂತ ಹೇಳುವ ರೀತಿಯಲ್ಲಿ ಇಲ್ಲಿ ನಮ್ಮಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಜಾರ್ಖಂಡ್ ಅಲ್ಲಿ ಇಲ್ಲಿ ಬುಡಕಟ್ಟುಗಳ ನಾಯಕ ಯಾರಪ್ಪ ಅಂದ್ರೆ ಬಿರ್ಸಾ ಮುಂಡಾ. ಈ ಬಿರ್ಸಾ ಮುಂಡಾ ಏನಪ್ಪ ಅಂದ್ರೆ ಬ್ರಿಟಿಷರ ವಿರುದ್ಧ ಏನಪ್ಪ ಅಂದ್ರೆ ಹೋರಾಡಿದಂತ ವ್ಯಕ್ತಿ. ಯಾಕಂದ್ರೆ ಅಲ್ಲಿರುವಂತ ತಮ್ಮದೇ ಆದಂತ ಬುಡಕಟ್ಟಿನ ಜನಾಂಗದ ಒಂದು ಸಂಸ್ಕೃತಿಗಾಗಿ, ತಮ್ಮದೇ ಆದಂತ ಒಂದು ಅಸ್ಮಿತೆಗಾಗಿ ಹೋರಾಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಬಿರ್ಸಾ ಮುಂಡಾ ಅವರು ಬರುವಂತದ್ದು ಕಾಣ್ತೇವೆ. ಇದು ನೋಡಿ ಏನಪ್ಪಾ ಅಂದ್ರೆ ಪ್ರಾದೇಶಿಕ ಅಸ್ಮಿತೆಗಾಗಿ ನಡೆದ ಒಂದು ಹೋರಾಟವನ್ನು ಹೆಸರಿಸಿ ಅಂತ ಕೇಳ್ತಾರೆ. ಇದೇನಪ್ಪ ಅಂದ್ರೆ ಬಿರ್ಸಾ ಮುಂಡಾ ಚಳವಳಿ ಅಂತೇಳಿ ನಾವು ಕೇಳ್ತೀವಿ. ಇಲ್ಲಿ ಇದೇನಪ್ಪ ಅಂದ್ರೆ ಬಿರ್ಸಾ ಮುಂಡಾ ಅವರ ಒಂದು ನೆನಪಿಗಾಗಿ, ಒಂದು ಸವಿ ನೆನಪಿಗಾಗಿ ಏನಪ್ಪಾ ಅಂದ್ರೆ ಇವರ ಹೆಸರನ್ನು ಏನಪ್ಪಾ ಅಂದ್ರೆ ರಾಂಚಿ, ಏನಪ್ಪಾ ಅಂದ್ರೆ ರಾಂಚಿ ವಿಮಾನ ನಿಲ್ದಾಣಕ್ಕೆ ಏನಪ್ಪಾ ಅಂದ್ರೆ ಬಿರ್ಸಾ ಮುಂಡಾ ಅವರ ಹೆಸರು ಇಟ್ಟಿರುವಂತದನ್ನು ನಾವು ಇಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ 13ನೇ ಪ್ರಶ್ನೆ ಯಾವ್ದಪ್ಪ ಅಂದ್ರೆ 13ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ನಾವು ಪ್ರಮುಖವಾಗಿ ಕೇಳುವಂತದ್ದು ಕಾಣ್ತೀವಿ. ಇದೇನಪ್ಪ ಅಂದ್ರೆ 13ನೇದು, ಯಾವ ದಿನವನ್ನು ಮತದಾರ ದಿನ ಅಂದ್ರೆ ವೋಟರ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಅನ್ನೋದ್ರ ರೀತಿಯಲ್ಲಿ ಕಾಣುತ್ತೀವಿ. ಇದೇನಪ್ಪ ಅಂದ್ರೆ ಜನವರಿ 25. ಯಾವುದು ಜನವರಿ 25 ಅಂದ್ರೆ ವೋಟರ್ ಡೇ ಅಂತೇಳಿ ನಾವು ಇಲ್ಲಿ ಬರೆದ್ರೆ ಸಾಕು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 14ನೇ ಪ್ರಶ್ನೆ ಏನಪ್ಪ ಅಂದ್ರೆ AASU ಅನ್ನು ವಿಸ್ತರಿಸಿ ಅನ್ನುವಂತ ರೀತಿಯಲ್ಲಿ ಕೇಳುವಂತದ್ದು ಕಾಣುತ್ತೀವಿ. ಅಂತಂದ್ರೆ ಇದರಲ್ಲಿ ಹಾಲ್, ಎ ಅಂದ್ರೆ ಇನ್ನೊಂದು ಬಂದ್ರೆ ಅಸ್ಸಾಂ, ಎಸ್ ಅಂತಂದ್ರೆ ಸ್ಟೂಡೆಂಟ್ಸ್, ಯು ಅಂತಂದ್ರೆ UN ಅಂತೇಳಿ ಇಲ್ಲಿ ಇದರ ವಿಸ್ತೃತ ರೂಪ ಬರೆದ್ರೆ ನಿಮಗೆ ಸಾಕಾಗ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಏನಪ್ಪ ಅಂದ್ರೆ ಇಲ್ಲಿ ನೀವು ಗುರುತಿಸಿದ ಒಂದು ರಾಷ್ಟ್ರೀಯ ಸಮಸ್ಯೆಯನ್ನು ತಿಳಿಸಿ ಅನ್ನುವಂತ ರೀತಿಯಲ್ಲಿ ಕೇಳುವಂಥದ್ದು. ಇದರಲ್ಲಿ ಏನಪ್ಪ ಅಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಒಂದು ಬರೆದ್ರೆ ಸಾಕಾಗ್ತದೆ. ಇಲ್ಲಿ ರಾಷ್ಟ್ರೀಯ ಸಮಸ್ಯೆ ಏನಪ್ಪ ಅಂದ್ರೆ ಕಾಮನ್ ಆಗಿ ಏನಪ್ಪ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಏನಪ್ಪ ಅಂದ್ರೆ ಬಡತನ ಕಾಣುವಂಥದ್ದು ಕಾಣುತ್ತೆ. ಇತ್ತೀಚೆಗೆ ಏನಪ್ಪ ಅಂದ್ರೆ ಎಲ್ಲಾ ರೀತಿಯಾದಂತಹ ಆರ್ಥಿಕ ಯೋಜನೆಗಳೇನಪ್ಪ ಅಂದ್ರೆ ಹಮ್ಮಿಕೊಂಡಿರೋದ್ರಿಂದ, ಹಲವು ರೀತಿಯಾದಂತಹ ಯೋಜನೆಗಳನ್ನು ಹಮ್ಮಿಕೊಳ್ಳೋದ್ರಿಂದ ಬಡತನ ಸಮಸ್ಯೆ ಮತ್ತೆ ಹಲವು ರೀತಿಯ ಪರಿಹಾರವನ್ನು ಕಂಡುಕೊಂಡಿರುವಂತದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿ ಇನ್ನೊಂದೇನಪ್ಪ ಅಂದ್ರೆ ನಿರುದ್ಯೋಗ ಸಮಸ್ಯೆ. ಈ ನಿರುದ್ಯೋಗವನ್ನು ಅಂದ್ರೆ ಹೋಗಲಾಡಿಸಬೇಕೆಂಬ ಒಂದು ಉದ್ದೇಶದಿಂದ ಈಗಾಗಲೇ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳಂತ ಅಂದ್ರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಏನಪ್ಪ ಅಂದ್ರೆ ಹಮ್ಮಿಕೊಂಡಿರುವಂತದ್ದನ್ನು ನಾವು ಇಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 16ನೇ ಪ್ರಶ್ನೆ ಅಂದ್ರೆ ಆಮದು ಮತ್ತು ರಫ್ತು ಮೇಲೆ ರಾಜ್ಯ ತೆರಿಗೆ ವಿಧಿಸಬಹುದೇ ಅಂದ್ರೆ ಏನಪ್ಪ ಅಂದ್ರೆ ಇದು ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಇದಲ್ಲ, ಇದ್ರ ಮೇಲೆ ಏನಪ್ಪ ಅಂದ್ರೆ ಸ್ಟೇಟ್ ಟ್ಯಾಕ್ಸ್ ಅನ್ನು ವಿಧಿಸಬಹುದಾ ಅನ್ನುವಂತ ರೀತಿಯಲ್ಲಿ ಕೇಳಿರುವಂತದ್ದು ಕಾಣ್ತೀವಿ. ಇಲ್ಲಿ ಯಾವುದೇ ರೀತಿಯಾದಂತ ಸ್ಟೇಟ್ ರಾಜ್ಯ ಇದಲ್ಲ, ಇದು ಯಾವುದೇ ರೀತಿ ಏನಪ್ಪ ಅಂದ್ರೆ ವಿಧಿಸಕ್ಕೆ ಬರಲ್ಲ ಅನ್ನುವಂತ ರೀತಿಯಲ್ಲಿ ಹೇಳಿದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ
17ನೇ ಪ್ರಶ್ನೆಯನ್ನು ನೋಡಿದಂತ ಸಂದರ್ಭದಲ್ಲಿ ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ ಅನ್ನುವಂಥದ್ದು ಕಾಣ್ತೀವಿ. ಈ ಹಣಕಾಸು ಆಯೋಗ ಏನಪ್ಪ ಅಂದ್ರೆ ಯಾರು ರಚಿಸ್ತಾರೆ ಅಂತಂದ್ರೆ ಹಣಕಾಸು ಆಯೋಗ ಯಾರು ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ರಚಿಸುವಂತದ್ದನ್ನ ನಾವು ಇಲ್ಲಿ ಕೇಳುವಂತದ್ದು. ನೆಕ್ಸ್ಟ್ ಏನಪ್ಪ 18ನೇ ಪ್ರಶ್ನೆ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತದ ಅನ್ನುವಂಥ ರೀತಿಯಲ್ಲಿ ಕೇಳ್ತದೆ. ಇದು ಯಾರ ವ್ಯಾಪ್ತಿಯಲ್ಲಿ ಬರ್ತದೆ ಅಂತಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಇಲ್ಲಿ ಪ್ರಮುಖ ಅಂದರೆ ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಏನಪ್ಪ ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ಹೇಳಲಾಗಿದೆ ಅಥವಾ ಘೋಷಣೆ ಮಾಡಲಾಗಿದೆ ಅಂತಂದ್ರೆ ಟೋಟಲ್ ಎಷ್ಟಪ್ಪ ಅಂದ್ರೆ 3 ಬಾರಿ ಏನಪ್ಪ ಅಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳನ್ನು ಏರಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಈಗಾಗಲೇ ಅಂದ್ರೆ ಈ ಪ್ರಮುಖವಾಗಿ ಯಾವ್ದಪ್ಪ ಅಂದ್ರೆ 350 ರಾಜ್ಯಪಾಲರ ತುರ್ತು ಪರಿಸ್ಥಿತಿ ಆಗಿರ್ಬೋದು, ಇಲ್ಲಿ 350 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯ ತುರ್ತು ಪರಿಸ್ಥಿತಿ, 360 ಆರ್ಥಿಕ ತುರ್ತು ಪರಿಸ್ಥಿತಿಗಳು ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ 20ನೇ ಪ್ರಶ್ನೆ. ಈ 20ನೇ ಪ್ರಶ್ನೆ ಏನಪ್ಪ ಅಂದ್ರೆ ರಾಜ್ಯಪಾಲರಿಗೆ ಸಂಬಂಧಪಟ್ಟಿರುವಂತ ಒಂದು ಕ್ವಶನ್ ಕಾಣ್ತೀವಿ. ಇಲ್ಲಿ ರಾಜ್ಯಪಾಲರ ಆಳ್ವಿಕೆಯ ಸಂದರ್ಭದಲ್ಲಿ ರಾಜಪಟ್ಟಿ ಅಂದ್ರೆ ಸ್ಟೇಟ್ ಲಿಸ್ಟ್ ಅಂತ ರಾಜಪಟ್ಟಿ ಮೇಲಿನ ಶಾಸನಾಧಿಕಾರವನ್ನು ಯಾರು ಚಲಾಯಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ಇದು ಯಾರು ಚಲಾಯಿಸ್ತಾರಪ್ಪ ಅಂದ್ರೆ ಇಲ್ಲಿ ರಾಜಪಟ್ಟಿಯ ಮೇಲಿನ ಶಾಸನಾಧಿಕಾರವನ್ನು ಯಾರಿಗೆ ಇರ್ತದಪ್ಪ ಅಂದ್ರೆ ರಾಷ್ಟ್ರಪತಿಗೆ ಇರುವಂತದನ್ನ ನಾವು ಕಾಣ್ತೀವಿ. ಯಾರಿಗೆ? ಭಾರತದ ಪ್ರೆಸಿಡೆಂಟ್ ಆಗಿರುವಂತ ರಾಷ್ಟ್ರಪತಿಗೆ ಇರುವಂತದ್ದು ನಾವು ಇಲ್ಲಿ ಕಾಣಲಾಗುತ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇದರಲ್ಲಿ ನೆಕ್ಸ್ಟ್ 21ನೇ ಪ್ರಶ್ನೆಯನ್ನು ಕಾಣ್ತೇವೆ. ರಾಜಪಟ್ಟಿಯಲ್ಲಿನ ವಿಷಯಗಳನ್ನು ಒಂದು ವರ್ಷದ ಮಟ್ಟಿಗೆ ಅಂದ್ರೆ ಒಂದು ಊರಿನ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ ಅನ್ನುವಂಥ ರೀತಿಯಲ್ಲಿ ಕಾಣ್ತೀವಿ. ಇಲ್ಲಿ ರಾಜಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ವರ್ಗಾವಣೆ ಟ್ರಾನ್ಸ್ಫರ್ ಮಾಡ್ಬೋದು. ಎಷ್ಟಂದ್ರೆ 1 ವರ್ಷದ ಮಟ್ಟಿಗೆ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ನಾವು ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇರುವಂತದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ 22ನೇ ಪ್ರಶ್ನೆದಲ್ಲಿ ನೋಡಿದಾಗ ಸಮರ್ಥ ಪಟ್ಟಿಯಲ್ಲಿರುವ ಒಂದು ವಿಷಯವನ್ನು ತಿಳಿಸಿ ಅನ್ನುವಂಥ ರೀತಿಯಲ್ಲಿ ಕಾಣಲಾಗ್ತದೆ. ಇಲ್ಲಿ ಸಮರ್ಥ ಪಟ್ಟಿಯಲ್ಲಿರುವಂತ ಒಂದು ವಿಷಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ ಶಿಕ್ಷಣ ಬರ್ತದ, ಆಮೇಲೆ ವಿವಾಹ ಮ್ಯಾರೇಜ್ ಬರ್ತದ, ಆಮೇಲೆ ವಿಚ್ಛೇದನ ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ 23ನೇ ಪ್ರಶ್ನೆ ಪ್ರಮುಖ ಇರುವಂತದ್ದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಗಳು ಯಾರಲ್ಲಿ ಇರ್ತಾವ, ಫೈನಾನ್ಸಿಯಲ್ ಅಧಿಕಾರ ಯಾರಲ್ಲಿ ಇರ್ತಾವ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ನಾವು ಕಾಣ್ತೀವಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಣಕಾಸಿನ ಅಧಿಕಾರವನ್ನು ಯಾರಲ್ಲಿ ಇರ್ತಪ್ಪ ಅಂದ್ರೆ ರಾಷ್ಟ್ರಪತಿಯಲ್ಲಿ ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ 24ನೇ ಪ್ರಶ್ನೆ ನೋಡಿದಾಗ ಭಯೋತ್ಪಾದನೆ ಎಂದರೇನು ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಭಯೋತ್ಪಾದನೆ ಅಂದ್ರೆ ಸಾರ್ವಜನಿಕರಲ್ಲಿ ಭಯ ಮತ್ತು ಆತಂಕವನ್ನು ಏನಪ್ಪ ಅಂದ್ರೆ ಉಂಟು ಮಾಡುವ ಸಂಘಟಿತ ಪ್ರಕ್ರಿಯೆಯನ್ನು ಭಯೋತ್ಪಾದನೆ ಅನ್ನೋರು ಅಂದ್ರೆ ಇವ್ರೇನಪ್ಪ ಅಂದ್ರೆ ಈ ಭಯೋತ್ಪಾದಕರಲ್ಲಿ ಇವ್ರೇನಪ್ಪ ಅಂದ್ರೆ ತಮ್ಮದೇ ಆದಂತ ರೀತಿಯಲ್ಲಿ ಏನಪ್ಪ ಅಂದ್ರೆ ಜನರಿಗೆ ಒಂದು ಭಯವನ್ನು ಮೂಡಿಸುವಂತದ್ದು ಆಗಿರ್ತದೆ. ಇವ್ರೇನಪ್ಪ ಅಂದ್ರೆ ಆರ್ಗನೈಸ್ ಮಾಡಿಕೊಂಡಿರ್ತಾರೆ, ಒಂದು ಸಂಘವನ್ನು ಕಟ್ಟಿಕೊಂಡಿರೋರೆ ಜನರೇನಂದ್ರೆ ಭಯಭೀತರ ಆದಂತ ರೀತಿಯಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ನಾವು ಭಯೋತ್ಪಾದನೆ ಅನ್ನುವಂಥ ರೀತಿಯಲ್ಲಿ ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಏನಪ್ಪ ಅಂದ್ರೆ ಇಲ್ಲಿ 25ನೇ ಪ್ರಶ್ನೆ ನೋಡಿದಾಗ ಭಯೋತ್ಪಾದನೆಯ ಮೂಲ ಪದ ಯಾವುದು ಅನ್ನುವಂಥ ರೀತಿಯಲ್ಲಿ ಕೇಳಿರುವಂತದ್ದು ಕಾಣ್ತೀವಿ. ಇಲ್ಲಿ ಭಯೋತ್ಪಾದನೆಯ ಮೂಲ ಪದ ಯಾವ್ದಪ್ಪ ಅಂದ್ರೆ ಟೆರರ್ ಅಂತೇಳಿ ಇಲ್ಲಿ ಕಾಣ್ತೀವಿ. ಇದೇನಪ್ಪ ಅಂದ್ರೆ ಇದು ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನಾವು ಕಾಣ್ತೀವಿ. ಯಾಕಂದ್ರೆ ಈಗಾಗಲೇ ಬಂದ್ರೆ ಈ ಪ್ರಶ್ನೆ ಏನಪ್ಪ ಅಂದ್ರೆ ಕೇಳಿರುವಂತದ್ದು ಇದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕೇಳುವ ಒಂದು ಅವಕಾಶ ಇರಬಹುದು. ನೆಕ್ಸ್ಟ್ ಏನಂದ್ರೆ ಇಲ್ಲಿ 26ನೇ ಪ್ರಶ್ನೆ ಭ್ರಷ್ಟಾಚಾರದ ಮೂಲ ಪದ ಯಾವುದು ಅನ್ನುವಂಥ ರೀತಿ ಇದೆ. ಭ್ರಷ್ಟಾಚಾರದ ಮೂಲ ಪದ ಯಾವ್ದಪ್ಪ ಅಂದ್ರೆ ಲ್ಯಾಟಿನ್ ಭಾಷೆಯ
ರಂಪಿಯರ್. ಇದು ಕೂಡ ರಿಪೀಟ್ ಆಗಿರುವಂತದ್ದು, ಇದು ಇಂಪಾರ್ಟೆಂಟ್ ಇರುವಂತ ಒಂದು ಪ್ರಶ್ನೆ ಅಂತ ಕಾಣ್ತೀವಿ. ನೆಕ್ಸ್ಟ್ 27ನೇ ಪ್ರಶ್ನೆ ಏನಪ್ಪಾ ಅಂದ್ರೆ AIC ಅನ್ನು ವಿಸ್ತರಿಸಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣ್ತೀವಿ. ಇದ್ರಾಗ ಎ ಅಂದ್ರೆ ಇಂಡಿಯನ್, ಐ ಅಂದ್ರೆ ಇಂಡಿಯನ್, ಎ ಅಂದ್ರೆ ಅಗೇನೆಸ್ಟ್, ಸಿ ಅಂತಂದ್ರೆ ಕರಪ್ಷನ್ಸ್ ಅಂತಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಭಾರತ ಅಂದ್ರೆ ಭ್ರಷ್ಟಾಚಾರ ವಿರುದ್ಧವಾಗಿ ಅಂದ್ರೆ ಹೋರಾಟ ಮಾಡಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ ಅಂತಾರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯ ಯಾರ ಅಧಿಕಾರ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಅಂದ್ರೆ ಅಂತಾರಾಜ್ಯ ವ್ಯಾಪಾರ ಆಗಿರ್ಬೋದು ಮತ್ತು ವಾಣಿಜ್ಯ ಅಧಿಕಾರ ಯಾರ ವ್ಯಾಪ್ತಿಯಲ್ಲಿ ಬರ್ತದ ಅಂತಂದ್ರೆ ಯಾರ ವ್ಯಾಪ್ತಿಯಲ್ಲಿ ಬರ್ತದಂದ್ರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತದ್ದು ನಾವು ಅಲ್ಲಿ ಕಾಣಲಾಗ್ತದೆ. ಇಲ್ಲಿ ಕೊನೆಯದಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಪ್ರಮುಖ ಆಗಿರುವಂತಹ ಪ್ರಶ್ನೆ, ರಿಪೀಟ್ ಆಗಿರುವಂತಹ ಪ್ರಶ್ನೆ, ಭಾರತ ರಾಷ್ಟ್ರಪಿತರಾದಂತ ಮಹಾತ್ಮ ಗಾಂಧಿಯವರ ಬಗ್ಗೆ ಕೇಳಿರುವಂತ ಪ್ರಶ್ನೆಗಳಲ್ಲಿ ನಾವಿಲ್ಲಿ ಕಾಣಲಾಗ್ತದೆ. ಇಲ್ಲಿ ಯಾವ್ದಪ್ಪ ಅಂದ್ರೆ 29 ಏನಪ್ಪಾ ಅಂದ್ರೆ ಈ ರೀತಿಯಾದಂತಹ ವಾಕ್ಯವನ್ನು ಕೊಟ್ಟಿದ್ದಾರೆ. ಈ ಭೂಮಿಯಲ್ಲಿ ಪ್ರತಿಯೊಬ್ಬರ ಅಗತ್ಯಗೂ ಸಾಲುವಷ್ಟು ಇದೇ ಹೊರತು ದುರೈಸಿಗಳಲ್ಲ ಎಂದು ಹೇಳಿದವರು ಯಾರು ಅಂತ ಕೇಳಿರುವಂತದ್ದು ಕಾಣುತ್ತೆ. ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧಿಯವರು ಇರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನಾವೇನಪ್ಪ ಅಂದ್ರೆ ಇದು ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಸರಳವಾದಂತ ರೀತಿಯಲ್ಲಿ ನಮ್ಮ ಲಕ್ಷ್ಮೀ ಸ್ಪರ್ಧಾಕದಿಂದ ಹಮ್ಮಿಕೊಂಡಿದ್ವಿ, ಉಚಿತವಾಗಿ ಇರುವಂತದ್ದು. ನೆಕ್ಸ್ಟ್ ಎರಡನೇ ಅಂಕಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.